ಹಾಯ್ ಫ್ರೆಂಡ್ಸ್, ನೋಡಿ ನಮ್ಮ ಮರದಲ್ಲಿ ಮಾವಿನಕಾಯಿ ತುಂಬ ಇತ್ತು. ಸೊ ನೋಡಿ ಇಷ್ಟ ಆಗಿ ಉಪ್ಪಿನಕಾಯಿ ಒಂಚೂರು ಹಾಕೋಣ ಅಂದ್ಬಿಟ್ಟು ಮಾವಿನಕಾಯಿ ಕಿತ್ಕೊಂಡು ಕಟ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ. ಇದೆರಡು ಚಟ್ನಿ ಮಾಡೋಣ ಅಂತ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಹುಳಿ ಮಾವಿನಕಾಯಲ್ಲಿ ಉಪ್ಪಿನಕಾಯಿ ಹಾಕಿದ್ರೆ. ನಾನು ಫೈನಲಿ ಉಪ್ಪಿನಕಾಯಿ ಮಾಡಿಬಿಟ್ಟು ಆಮೇಲೆ ವೀಡಿಯೋ ಯೂಟ್ಯೂಬಲ್ಲಿ ಹಾಕ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಕೈಯೆಲ್ಲ ಕುಯ್ಕೊಂಡು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದೇ ಫಸ್ಟ್ ಟೈಮ್ ನಾನು ಉಪ್ಪಿನಕಾಯಿ ಮಾಡ್ತಿರೋದು ಆ್ಯಕ್ಚುಲಿ. ಸೊ ಮೊನ್ನೆ ಸ್ವಲ್ಪ ಬಂಗಾರಿಗೆ ಬೇಕು ಅಂತೇಳಿ ಸ್ವಲ್ಪ ಬಂಗಾರಿಗೆ ಮಾಡಿಕೊಟ್ಟಿದ್ದೆ, ಚೆನ್ನಾಗಿತ್ತು. ಸೊ ಅದೇ ರೀತಿಯಲ್ಲಿ ಇದನ್ನು ಮಾಡೋಣ ಅಂಥೇಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮನೆಯಲ್ಲೆಲ್ಲ ಚೆನ್ನಾಗಿದೆ ಮಾಡು ಅಂತ ಹೇಳಿದರು. ಸೊ ಈಗ ಮಾಡ್ತಾಯಿದ್ದೀನಿ, ಪ್ರಿಪೇರ್ ಮಾಡ್ಕೊಳ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋಸ್ ಸೆಂಡ್ ಮಾಡ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ವೆಯ್ಟ್ ಮಾಡಿ.